ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ನಿತ್ಯ. ನಾವು ರಂಜಿತಾ ಮೇಕೋ ಸ್ಟುಡಿಯೋದಲ್ಲಿ ಸ್ಟೂಡೆಂಟ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವೆಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ ಓಪನ್ ಮಾಡಿದ್ದೀವಿ. ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀವಿ. ಬನ್ನಿ ನಮ್ಮ ಮ್ಯಾಮ್ ಜೊತೆ ಮಾತಾಡೋಣ. ಹಾಯ್ ಹಲೋ, ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಇವತ್ತಿಂದ ನಾವು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ಡೈಲಿ ನಾವು ಹೇಗೆ ಸ್ಕಿನ್ ಕೇರ್ನ ಮಾಡಬೇಕು ಅಂಥೇಳಿ. ಸ್ಕಿನ್ ಕೇರ್ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ನಾವು ಬ್ರೈಟ್ನೆಸ್ ಕ್ರೀಮ್ನ ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡಬೇಕು ಅಂತ ತುಂಬ ಭಾವನೆಗಳಿರುತ್ತೆ. ಬಟ್ ನಾವು ಹೇಳೋದು ಬ್ರೈಟ್ನಿಂಗು, ಲೈಟ್ನಿಂಗು ಈ ಥರದ ಕ್ರೀಮ್ಗಳಿಗಿಂತ ನಮ್ಮ ಸ್ಕಿನ್ನ ಪ್ರೊಟೆಕ್ಷನ್ ಮಾಡಬೇಕು. ಆ ರೀತಿಯಾಗಿ ನಮ್ಮ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಡೇ ನಾವು ಇವತ್ತು ಹೇಳ್ತಾ ಇರೋದು ಕ್ಲಿನ್ಸರ್ ಬಗ್ಗೆ. ಫಸ್ಟು ನಾವು ಫೇಸ್ ವಾಶ್ ಅಂತ ನಾವು ಮಾಡ್ತೀವಿ. ಎಲ್ಲರೂ ತಿಳಿದಿರೋ ಹಾಗೆ ನೀವು ಫೇಸ್ ವಾಶ್ ಅಂದ ತಕ್ಷಣ ಏನು ಮಾಡ್ತೀರಾ ಅಂದರೆ ಸೋಪ್ಗಳಲ್ಲಿ ಫೇಸ್ ವಾಶ್ ಮಾಡೋದು, ಈ ರೀತಿಯಾಗಿ ಫೇಸ್ ವಾಶು, ಸೋಪು ಈ ಥರದ್ದು ಯೂಸ್ ಮಾಡ್ತಾ ಬರ್ತೀರಾ. ಬಟ್ ನಾವು ಹೇಳೋದು ಡೆಪ್ತ್ ಕ್ಲೀನ್ ಆಗಬೇಕು. ನಾವು ಡೆಸ್ಟಿಗೆ ಹೋಗ್ತೀವಿ, ಹೊರಗಡೆ ವಾಕ್ ಮಾಡ್ತೀವಿ, ಹೊರಗಡೆ ಓಡಾಡ್ತೀವಿ, ಇದೆಲ್ಲ ಕ್ಲೀನ್ ಆಗಬೇಕಂದ್ರೆ ಡೀಪ್ ಕ್ಲೆನ್ಸ್ ಮಾಡ್ಕೊಬೇಕು ನಮ್ಮ ಫೇಸ್ನ. ಫಸ್ಟ್ ಕ್ಲೆನ್ಸರ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಫೇಸ್ ವಾಶ್ ಅಂದ ತಕ್ಷಣ ನೀವು ಸೋಪ್ಗಳಲ್ಲಿ ಫೇಸ್ ವಾಶ್ ಮಾಡ್ತೀರಾ. ಆ್ಯಕ್ಚುಲಿ ಅದು ರಾಂಗ್. ಸೋಪ್ಗಳಲ್ಲಿ ಕೆಮಿಕಲ್ ಇರೋದ್ರಿಂದ ಸೋಪ್ಗಳನ್ನು ಯೂಸ್ ಮಾಡಬಾರ್ದು. ನಾವು ಡೆಸ್ಟ್ಗಳಿಗೆ ಓಡಾಡ್ತೀವಿ, ಹೊರಗಡೆ ಓಡಾಡ್ತಾ ಇರ್ತೀವಿ, ಮೇಕಪ್ ಹಾಕ್ತಾ ಇರ್ತೀವಿ. ಸೊ ಅವೆಲ್ಲ ಅವಾಯ್ಡ್ ಆಗಬೇಕಂದ್ರೆ ಡೀಪ್ ಕ್ಲೆನ್ಸ್ ಮಾಡಬೇಕು. ನಾವು ಯಾವುದೇ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ಲೆನ್ಸಿಂಗ್ ಮಿಲ್ಕ್ಗಳಲ್ಲಿ ಫೇಸ್ ವಾಶ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಬೇಕು. ಕ್ಲೆನ್ಸರ್ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಅದ್ರ ಬಗ್ಗೆನೂ ನಾಲೆಡ್ಜ್ ಬೇಕು. ಕ್ಲೆನ್ಸರ್ ಸ್ಟಾರ್ಟ್ ಮಾಡ್ತೀವಿ ಅಂದ ತಕ್ಷಣ ನಾವೇನು ಮಾಡಬೇಕಂದ್ರೆ ನಮ್ಮ ಸ್ಕಿನ್ ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ಕ್ಲೆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಸ್ಕಿನ್ ಟೈಪ್ಗಳಲ್ಲಿ ಮೇನ್ ಆಗಿ ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಇದು 3 ಇಂಪಾರ್ಟೆಂಟ್ ಸ್ಕಿನ್ಗಳಾಗತ್ತೆ. ಅದರಲ್ಲಿ ನಮ್ಮ ಸ್ಕಿನ್ ಯಾವುದಿದೆ ಅದನ್ನು ಅಬ್ಸರ್ವ್ ಮಾಡಿ ನಾವು ಅದಕ್ಕೆ ತಕ್ಕಂಥ ಕ್ಲಿನ್ಸರ್ಗಳನ್ನು ಯೂಸ್ ಮಾಡಬೇಕು. ಕೆಲವೊಬ್ಬರುಗಳು ಕ್ಲೆನ್ಸರ್ಗಳನ್ನು ಯೂಸ್ ಮಾಡಿರ್ತೀರ. ಸೊ ಆದರೂ ನಿಮಗೆ ಏನು ಅನಿಸಿರುತ್ತೆ, ಪಿಂಪಲ್ ಆಯಿತು ಮ್ಯಾಮ್, ನಾನು ಕ್ಲೆನ್ಸರ್ನ ಸ್ಟಾರ್ಟ್ ಮಾಡಿ ನನಗೆ ಫೇಸ್ಗೆ ಸೆಟ್ ಆಗಿಲ್ಲ ಅಂತೀರಾ. ಅದು ಯಾವಾಗ ಸೆಟ್ ಆಗಲ್ಲ ಅಂದರೆ ನಿಮ್ಮ ಸ್ಕಿನ್ನು ಯಾವ ಥರ ಇರುತ್ತೆ ಅಂದರೆ, ನಮ್ಮದು ಡ್ರೈ ಸ್ಕಿನ್ ಇರುತ್ತೆ, ನಾವು ಹೋಗಿ ಆಯಿಲಿ ಸ್ಕಿನ್ನಿಂದ ಕ್ಲೆನ್ಸರ್ ಯೂಸ್ ಮಾಡಿದಾಗ ಅದು ನಮಗೆ ರಿಸಲ್ಟು ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಯಾವ ಥರ ಇದೆ ಅದೇ ರೀತಿಯಾದ ನಾವು ಕ್ಲೆನ್ಸರ್ ಆಗಿರ್ಬೋದು, ಯಾವುದೇ ಕ್ರೀಮ್ ಯೂಸ್ ಮಾಡಿದಾಗ ನಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ಕ್ಲೆನ್ಸರ್ ಅಂದರೆ ನಿಮ್ಮ ಫೇಸ್ನ ಡೆಪ್ತ್ ಕ್ಲೀನ್ ಮಾಡೋದು. ಫಸ್ಟು ನಾವು ಡೈಲಿ ರುಟೀನಲ್ಲಿ ಅಡಾಪ್ಟ್ ಮಾಡಬೇಕಾಗಿರೋದು ಫೇಸ್ ವಾಶು. ಫೇಸ್ ವಾಶಲ್ಲಿ ಕ್ಲೆನ್ಸಿಂಗ್ ಆ್ಯಡ್ ಮಾಡಿದಾಗ ನಮ್ಮ ಫೇಸು ಬ್ರೈಟ್ನೆಸ್ ಸ್ಟಾರ್ಟ್ ಆಗುತ್ತೆ. ರುಟೀನ್ ಬಂದು ಕ್ಲೆನ್ಸರ್, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಇದು ಯೂಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗಾಯ್ಸ್. ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ರಂಜಿತಾ ಮೇಕೋ ಸ್ಟುಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.